ಬೇಟೆಯನ್ನ ಆಡಿದ್ದಾರೆ. ವೀಲಿಂಗ್ ಮಾಡ್ತಾ ಇದ್ದ ಪುಂಡರ ಹೆಡೆಮೂರಿಯನ್ನ ಕಟ್ಟಿದೆ ಖಾಕಿ. ಹೆದ್ದಾರಿಗಳಲ್ಲಿ ವೀಲಿಂಗ್ ಮಾಡಿ ತೊಂದರೆ ಕೊಡ್ತಾ ಇದ್ರಲ್ಲ ಪುಂಡ್ರು, ಅವರ ಹೆಡೆಮೂರಿಯನ್ನ ಕಟ್ಟಿದ್ದಾರೆ ಪೊಲೀಸರು. ವೆರಿ ಇಂಟ್ರೆಸ್ಟಿಂಗ್, ಅಂದ್ರೆ ಫಿಲ್ಮಿ ಸ್ಟೈಲ್ ಅಲ್ಲಿ ಈ ಚೇಸಿಂಗ್ ಅನ್ನ ಮಾಡಿ ಪುಂಡ್ರ ಹೆಡೆಮೂರಿಯನ್ನ ಕಟ್ಟಿದ್ದಾರೆ ಇಲ್ಲಿ ಪೊಲೀಸರು. ಹೆದ್ದಾರಿಗಳಲ್ಲಿ ವೀಲಿಂಗ್ ಮಾಡ್ತಾ ಇರ್ತಾರೆ ಒಂದಿಷ್ಟು ಪುಂಡ್ರು. ಅಂದ್ರೆ ಅಲ್ಲಿ ಯಾರೆಲ್ಲ ವಾಹನ ಸವಾರರು ಆ ರೋಡಲ್ಲಿ ಹೋಗ್ತಿದ್ದಾರೆ ಅವರಿಗೆಲ್ಲ ಸಾಮಾನ್ಯವಾಗಿ ತೊಂದರೆ ಆಗ್ತಿರುತ್ತೆ ಈ ರೀತಿ ವೀಲಿಂಗ್ ಅನ್ನ ಅವ್ರು ಮಾಡೋದ್ರಿಂದ. ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ಸಿನಿಮೀಯ ರೀತಿಯಲ್ಲಿ ಚೇಸಿಂಗ್ ಮಾಡಿದೆ ಚಾಲಾಕಿ ಖಾಕಿ ಪಡೆ. ಇಲ್ಲಿ ಮಫ್ತಿಯಲ್ಲಿ ಪುಂಡರ ಹೆಡೆಮೂರಿಯನ್ನ ಕಟ್ಟಿದ್ದಾರೆ. ರವಿ ಡಿ ಚನ್ನಣ್ಣನವರ್ ಖಾಕಿ ಬಿಚ್ಚಿದ ಖಾಕಿ ಪಡೆಯ ಸಖತ್ ಸುದ್ದಿ ಇದು ಇದೀಗ ಸದ್ದು ಮಾಡ್ತಾ ಇದೆ. ಇಲ್ಲಿ ಪೊಲೀಸರೇ ಖುದ್ದಾಗಿ ಹೋಗಿದ್ರು, ಯಾವ ರೀತಿಯಾಗಿ ಹೋಗಿದ್ರು ಅನ್ನೋದು ವೆರಿ ವೆರಿ ಇಂಟ್ರೆಸ್ಟಿಂಗ್. ಅದು ಕೂಡ ಫಿಲ್ಮಿ ಸ್ಟೈಲ್ ಅಲ್ಲಿ ಹೋಗಿ ಚೇಸಿಂಗ್ ಅನ್ನ ಮಾಡಿ ಪುಂಡ್ರನ್ನ ಅರೆಸ್ಟ್ ಮಾಡಿದ್ದಾರೆ. ರೋಚಕ ದೃಶ್ಯಗಳು ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಬರೋಬ್ಬರಿ 16 ವಿಡಿಯೋಗಳು, ರೋಚಕ ದೃಶ್ಯಗಳು ನಮಗೆ ಲಭ್ಯವಾಗಿರೋದು. ಇದು ನೀವು ನೋಡಲೇಬೇಕಾಗಿರುವಂತಹ ಸುದ್ದಿ. ನಾವೀಗ ಒಂದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ರೋಡಲ್ಲಿ ಹೋಗುವಾಗ, ಅದು ಕೂಡ ಹೆದ್ದಾರಿಯಲ್ಲೇ ಯಾವ ರೀತಿ ವೀಲಿಂಗ್ ಅನ್ನ ಪುಂಡ್ರು ಮಾಡ್ತಾರೆ. ಇದರಿಂದ ಅಕ್ಕಪಕ್ಕದಲ್ಲಿ ಯಾರು ಸಂಚಾರ ಮಾಡ್ತಿರ್ತಾರೆ ಅವರಿಗೆ ಸಹಜವಾಗಿ ತೊಂದರೆ ಆಗುತ್ತೆ. ಸೊ ಸಿಲಿಕಾನ್ ಸಿಟಿ ಬೆಂಗಳೂರು ಜೊತೆಗೆ ಹೊರವಲಯದಲ್ಲಿ ಈ ರೀತಿ ಸಾಕಷ್ಟು ಕಂಪ್ಲೇಂಟ್ ಪೊಲೀಸರಿಗೆ ಪದೇ ಪದೇ ಬರ್ತಾನೆ ಇತ್ತು. ಇದೀಗ ಅಂತಹ ರೋಚಕ ದೃಶ್ಯಗಳು, ಅದ್ರ ಜೊತೆಗೆ ಖಾಕಿ ಯಾವ ರೀತಿಯಾಗಿ ಹೆಡೆಮುರಿಯನ್ನ ಕಟ್ಟಿದೆ ಪುಂಡ್ರನ್ನ, ಅಂದ್ರೆ ಮಫ್ತಿಯಲ್ಲಿ ಹೋದಂತ ಪೊಲೀಸರು ಕಾರ್ಯಾಚರಣೆ ಮಾಡಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಪುಂಡ್ರು ಯಾವ ರೀತಿ ವೀಲಿಂಗ್ ಮಾಡ್ತಾ ಇದ್ದಾರೆ, ಅದು ಕೂಡ ಹೆದ್ದಾರಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಅಕ್ಕಪಕ್ಕದಲ್ಲಿ ಹೋಗೋರಿಗೆ ಯಾವ ರೀತಿ ಭಯ ಆಗುತ್ತೆ. ಹಿಂದೆ ಕೂಡ ಅವ್ರ ಹಿಂದೆ ಹೋಗೋದಕ್ಕೂ ಆಗೋದಿಲ್ಲ. ಯಾಕಂದ್ರೆ ಏನಾದ್ರೂ ಗ್ರಹಚಾರ ಕೆಟ್ಟ ಅವ್ರು ಬಿದ್ರೆ ನಮ್ ತಲೆ ಮೇಲೆ ಬರುತ್ತೆ. ನಮ್ ಕಾರ್ಗೋ, ಲಾರಿಗೋ, ಬಸ್ಗೋ ಸಿಕ್ಕಿ ಸುಮ್ನೆ ಪ್ರಾಣ ಕಳ್ಕೊಂಡ್ಬಿಡ್ತಾರೆ ಅಂತ ಅವ್ರಿಗೂ ಕೂಡ ಒಂದು ಭಯ ಇದ್ದೇ ಇರುತ್ತೆ. ಬಟ್ ಇವ್ರುಗಳ ಹುಚ್ಚಾಟ ಮಾತ್ರ ಕಡಿಮೆ ಆಗೋದಿಲ್ಲ. ಇಂತಹ ಸಾಕಷ್ಟು ತಂಡಗಳಿದೆ. ಅವ್ರಿಗೊಂದು ರೀತಿ ಕ್ರೇಜ್ ಇರಬಹುದು, ಆದ್ರೆ ಅಲ್ಲಿ ಅವ್ರ ಅಕ್ಕಪಕ್ಕ ಹಿಂದೆ ಮುಂದೆ ಸಂಚಾರ ಯಾರು ಮಾಡ್ತಾರೆ ವೆಹಿಕಲ್ ಅಲ್ಲಿ, ಅವ್ರಿಗೊಂದು ರೀತಿ ಪ್ರಾಣ ಸಂಕಟ ಇವರಿಂದಾಗಿ. ಪದೇ ಪದೇ ಇಂಥ ಪ್ರಕರಣಗಳು ಆಗ್ತಾನೆ ಇದೆ. ಸಾಕಷ್ಟು ಕಂಪ್ಲೇಂಟ್ ಕೂಡ ಈಗ ಆಲ್ರೆಡಿ ಪೊಲೀಸ್ ಸ್ಟೇಷನ್ ಮೆಟ್ಲನ್ನ ಹತ್ತಿದೆ. ಬಟ್ ಪೊಲೀಸರು ಇಲ್ಲಿ ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ನಾನಾಗ್ಲೇ ಹೇಳ್ತಾ ಇದ್ದೆ, ನಮ್ಮ ಹತ್ರ ಸಾಕಷ್ಟು ವಿಡಿಯೋಗಳಿದೆ ಯಾವ ರೀತಿ ವೀಲಿಂಗ್ ಮಾಡಿದ್ದಾರೆ ಪುಂಡ್ರು ಅಂತ. ನಾವೀಗ ದೊಡ್ಡಬಳ್ಳಾಪುರದಲ್ಲಿ ಯಾವ ರೀತಿ ಪುಂಡ್ರು ವೀಲಿಂಗ್ ಅನ್ನ ಮಾಡಿದ್ರು, ಇಬ್ರು ಕುತ್ಕೊಂಡಿದ್ರು ಬೈಕ್ ನಲ್ಲಿ ವೀಲಿಂಗ್ ಮಾಡಿದನ್ನ ನೋಡಿದ್ವಿ. ಈಗ ನಿಮ್ ಮುಂದೆ ಒಂದು ದೃಶ್ಯವನ್ನ ಇಡ್ತಾ ಇದೀವಿ. ಇಲ್ಲಿ ಪೊಲೀಸರು ಯಾವ ರೀತಿ ಮಫ್ತಿಯಲ್ಲಿ ಹೋಗಿದ್ರು, ಖಾಕಿಯನ್ನ ಬಿಚ್ಚಿಟ್ಟಂತ ಖಾಕಿ ಪಡೆ ಯಾವ ರೀತಿ ಕಾರ್ಯಾಚರಣೆಯನ್ನ ಮಾಡಿದೆ, ವೀಲಿಂಗ್ ಮಾಡ್ತಾ ಇದ್ದ ಪುಂಡ್ರನ್ನ ಯಾವ ರೀತಿ ಸೆರೆ ಹಿಡಿದಿದ್ದಾರೆ, ಅದು ಕೂಡ ಫಿಲ್ಮಿ ಸ್ಟೈಲ್ ಅಲ್ಲಿ ಸಿನಿಮೀಯ ರೀತಿಯಲ್ಲಿ ಪೊಲೀಸರಲ್ಲಿಗೆ ಹೋಗ್ತಾರೆ, ಮಫ್ತಿಯಲ್ಲಿ ಹೋಗ್ತಾರೆ. ಅವರು ಪೊಲೀಸರಂತ ಅಲ್ಲಿ ವೀಲಿಂಗ್ ಯಾರು ಮಾಡ್ತಿರ್ತಾರೆ ಪುಂಡ್ರು ಅವರಿಗೆ ಗೊತ್ತಾಗೋದಿಲ್ಲ. ಎಸ್, ನಾವೀಗ ನೋಡ್ತಿದ್ವಲ್ಲ ಮುಂದ್ಗಡೆ ಅಲ್ಲಿ ವೀಲಿಂಗ್ ಹುಚ್ಚಾಟ ಪುಂಡರಿಂದ ಆಗ್ತಾ ಇರುತ್ತೆ. ಆ ಬೈಕ್ ನಲ್ಲಿ ಇಬ್ರು ಕುತ್ಕೊಂಡು ರಾಜಾರೋಷವಾಗಿ ಹೆದ್ದಾರಿಯಲ್ಲಿ ವೀಲಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಹಿಂದ್ಗಡೆನೆ ಮಫ್ತಿಯಲ್ಲಿ ಖಾಕಿ ಪಡೆ ಹೋಗ್ತಾ ಇದೆ. ಅವರು ಕೂಡ ಇಬ್ರು ಪೊಲೀಸರಿದ್ದಾರೆ ಒಂದು ಬೈಕ್ ನಲ್ಲಿ. ಸೊ ಕಾರ್ಯಾಚರಣೆ ಮಾಡುವಂತ ಟೈಮ್ ನಲ್ಲಿ ಫಸ್ಟ್ ಬಿಟ್ಟಿದ್ದಾರೆ. ಸೊ ಯಾರ್ಯಾರು ಹೆಂಗ್ ವೀಲಿಂಗ್ ಮಾಡ್ತಾರೆ ನೋಡ್ಬಿಡೋಣ ಅಂತ ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟು ಸೊ ಆ ಪುಂಡರ ಗುಂಪನ್ನ ಪೊಲೀಸರು ಅರೆಸ್ಟ್ ಮಾಡಿರೋದು ಈ ರೀತಿಯಲ್ಲಿ. ಆಗಿದೆ. ನಮಗೆ ಗೊತ್ತೇ ಇದೆ ಸಂಚಾರಿ ನಿಯಮದಿಂದ ದೇಶದಾದ್ಯಂತ ಜನ ಇವಾಗ ವೆಹಿಕಲ್ ಮುಟ್ಟೋಕು ಹೆದರ್ತಾ ಇದ್ದಾರೆ. ರೋಡಿಗಿಳಿಯೋದಿರ್ಲಿ, ವೆಹಿಕಲ್ ಮುಟ್ಟಿದ್ರೆ ಎಲ್ಲಪ್ಪ ಫೈನ್ ಬಿದ್ದ್ಬಿಡುತ್ತೆ ಅಂತ ಹೆದರ್ಕೊಳ್ತಾ ಇದ್ದಾರೆ. ಅಂತದ್ರಲ್ಲಿ
ಸೊ ಈ ಪುಂಡರ ಹುಚ್ಚಾಟ ನೋಡ್ಬೇಕು. ಒಂದ್ ಕಡೆ ಹೆಲ್ಮೆಟ್ ಹಾಕಿಲ್ಲ, ಯಾವುದೇ ಒಂದು ಜಾಕೆಟ್ ಕೂಡ ಹಾಕಿಲ್ಲ, ಅಕಸ್ಮಾತ್ ಬಿದ್ದೋದ್ರೆ ಏನಾದ್ರೂ ಬಹುಶಃ ಪ್ರಾಣಕ್ಕೆ ಕಂಟಕ ಬರ್ಬೋದು. ಆ ರೀತಿಯಲ್ಲಿ ಅವರು ನೆಗ್ಲೆಕ್ಟ್ ಆಗಿ ಯಾವ ರೀತಿ ತಮ್ಮ ಕ್ರೇಜ್ಗೋಸ್ಕರ ವೀಲಿಂಗ್ ಮಾಡ್ತಾ ಇದ್ದಾರೆ ನೋಡ್ತಾ ಇದೀವಿ. ಬಹುಶಃ ಓವರ್ ಸ್ಪೀಡ್ ಕೂಡ ನಮ್ ಕಂಡು ಬರ್ತಾ ಇದೆ. ಆ ಕಡೆಯಿಂದ ಒಂದು ಕಾರ್ ಕೂಡ ಪಾಸ್ ಆಗುತ್ತೆ ಸಡನ್ ಆಗಿ, ಅವ್ರಿಗೂ ಕೂಡ ಭಯ ಆಗೇ ಇರುತ್ತೆ. ಯಾಕಂದ್ರೆ ರೋಡಲ್ಲಿ ಮಾಮೂಲಾಗಿ ನಾವು ಹೋಗುವಂತ ಸಂದರ್ಭದಲ್ಲಿ ಟ್ರಾಫಿಕ್ ಇರೋ ಜಾಗದಲ್ಲೂ ಕೂಡ ಈ ರೀತಿ ವೀಲಿಂಗ್ ಮಾಡೋದನ್ನ ನಾವು ನೋಡಿದೀವಿ, ನಮ್ ಕಣ್ಣಿಗೆ ಬಿದ್ದಿದೆ. ಎದುರುಗಡೆಯಿಂದ ಬರೋರು ಕೂಡ ಒಂದು ಕ್ಷಣ ಹೆದರ್ಕೊಳ್ತಾರೆ. ಯಾಕಂದ್ರೆ ಇವ್ರುಗಳು ಮಾಡೋ ಹುಚ್ಚಾಟಕ್ಕೆ ಸೀದಾ ಬಂದು ಅವ್ರ ಗಾಡಿಗೆ ಏನಾದ್ರು ಗುದ್ದು ಬಿಟ್ರೆ ಅವ್ರ ಮೇಲೆ ಸುಮ್ಮನೆ ಒಂದು ಕಂಪ್ಲೇಂಟ್ ಆಗುತ್ತೆ. ಸುಮ್ನೆ ಆಮೇಲೆ ಏನಾದ್ರು ಇವ್ರುಗಳ ಪ್ರಾಣಕ್ಕೆ ಹೆಚ್ಚು ಕಡಿಮೆ ಆದ್ರೆ ಅವ್ರ ತಲೆದಂಡವನ್ನ ತರಬೇಕಾಗುತ್ತಲ್ಲ. ಸೊ ಹಂಗಾಗಿ ಮುಂದ್ಗಡೆ ಬರ್ತಿರುವಂತ ವೆಹಿಕಲ್ ಯಾರು ಸವಾರ ಇರ್ತಾರೆ ಅವ್ರಿಗೂ ಕೂಡ ಒಂದ್ ರೀತಿ ಹೆದರಿಕೆ ಆಗೇ ಆಗುತ್ತೆ. ಸೊ ಪದೇ ಈ ರೀತಿ ಕಂಪ್ಲೇಂಟ್ ಬರ್ತಾ ಇತ್ತಲ್ಲ. ಜೊತೆಗೆ ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ ಫೈನ್ಗಳ ಮೇಲೆ ಫೈನ್ ಅನ್ನ ಕಟ್ಟಿದ್ರು ಕೂಡ ಇಂತ ಈ ಹುಚ್ಚಾಟ ಮಾಡ್ತಾರಲ್ಲ ಪುಂಡ್ರು, ಅವ್ರಿಗೆ ಮಾತ್ರ ಬುದ್ಧಿ ಬಂದಿಲ್ಲ. ಹಾಗಾಗಿ ಪೊಲೀಸರು ಕಾರ್ಯಾಚರಣೆಗೆ ಇಳಿದಂತ ಸಂದರ್ಭದಲ್ಲಿ ಅವರು ಕೂಡ ಮಫ್ತಿಲಿ ಹೋಗ್ತಾರೆ, ಅವರು ಕೂಡ ರೈಡಿಂಗ್ ಅನ್ನ ಮಾಡ್ತಾರೆ. ಯಾರು ಈ ರೀತಿ ವೀಲಿಂಗ್ ಅನ್ನ ಮಾಡ್ತಾರೆ ಅವ್ರ ಹಿಂದೆನೆ ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಅರೆಸ್ಟ್ ಮಾಡಿರೋದು. ಸೊ ಎಲ್ಲೆಲ್ಲಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಅಂದ್ರೆ ನಾವೀಗ ನೋಡ್ತಾ ಇರೋದು ದೊಡ್ಡಬಳ್ಳಾಪುರದ ದೃಶ್ಯಾವಳಿಗಳು. ಸಿಲಿಕಾನ್ ಸಿಟಿ ಒಳಗಡೆನು ಅಂದ್ರೆ ಟ್ರಾಫಿಕ್ ಇರುವಂತ ಜನನಿಬಿಡ ಪ್ರದೇಶದಲ್ಲೂ ಈ ರೀತಿ ವೀಲಿಂಗ್ ಮಾಡೋರು ಇದ್ದಾರೆ. ಜೊತೆಗೆ ಹೊರವಲಯದಲ್ಲೂ ಕೂಡ ಹೈವೇದಲ್ಲಿ ಮಾಡಿದ್ರೆ ಇನ್ನು ಕ್ರೇಜ್ ಜಾಸ್ತಿ ಇರುತ್ತೆ. ಓವರ್ ಸ್ಪೀಡ್ ಅಲ್ಲಿ ನಾವು ಹೋಗ್ಬೋದು, ಜೊತೆಗೆ ವೀಲಿಂಗ್ ಮಾಡ್ಬೋದು, ನಮ್ಗೊಂಥರ ಮಜಾ ಸಿಗುತ್ತೆ ಅಂತ ಪುಂಡ್ರು ಈ ರೀತಿ ಮಾಡೋದನ್ನು ಕೂಡ ನಾವು ನೋಡಿದೀವಿ. ದೇವನಹಳ್ಳಿ, ರಾಜಾನುಕುಂಟೆ, ಹೆಬ್ಬಾಳ, ಆರ್ಟಿ ನಗರ, ಯಲಹಂಕ, ನೆಲಮಂಗಲ, ಹೆಸರಘಟ್ಟ ಹಾಗೇನೆ ದಾಬಾಸ್ಪೇಟೆ ಹೆದ್ದಾರಿಗಳಲ್ಲಿ ಪುಂಡ್ರು ಈ ರೀತಿ ಹುಚ್ಚಾಟವನ್ನ ಮಾಡಿದ್ದಾರೆ. ಇನ್ನು ತುಂಡಾಯಿಕ್ಲುಗಳು ಸದ್ಯಕ್ಕೆ ಅರೆಸ್ಟ್ ಆಗಿದ್ದಾರೆ. ತಡರಾತ್ರಿ ರಸ್ತೆಗಿಳಿದಿದ್ರಂತ ಪಡ್ಡೆಗಳಿಗೆ ಪೊಲೀಸರು ತಕ್ಕ ಪಾಠವನ್ನ ಕಲಿಸಿದ್ದಾರೆ. ಜನರಿಗೆ ಇದರಿಂದ ಸಂಕಷ್ಟ ಅಂತೂ ತಪ್ಪಿದ್ದಲ್ಲ. ಪದೇ ಈ ರೀತಿ ವೀಲಿಂಗ್ ಮಾಡೋದ್ರಿಂದ ಸರಿಯಾಗಿ ಹೋಗೋ ಜನ ಅಂದ್ರೆ ವಾಹನ ಸವಾರರು ಕೂಡ ಈ ವೀಲಿಂಗ್ ಮಾಡ್ತಾ ಇದ್ರಲ್ಲ ಪುಂಡ್ರು, ಅವ್ರ ವೆಹಿಕಲ್ ಬಂದ್ರೆ ಹೆದರ್ಕೊಳ್ತಾ ಇದ್ರು ಅಂತ ಪರಿಸ್ಥಿತಿ ಇತ್ತು. ಸಾರ್ವಜನಿಕರು ದೂರನ್ನ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಪೊಲೀಸರು ಮಫ್ತಿಯಲ್ಲಿ ಕಾರ್ಯಾಚರಣೆಗೆ ಇಳಿದು ಖಾಕಿಯನ್ನ ಬಿಚ್ಚಿಟ್ಟಂತ ಖಾಕಿ ಪಡೆ ಯಾವ ರೀತಿ ಕಾರ್ಯಾಚರಣೆಯನ್ನ ಮಾಡಿದೆ ಆ ಫುಟೇಜ್ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ನಾವು ಒಂದು ಕಡೆ ಸ್ಕ್ರೀನ್ ಅಲ್ಲಿ ವೀಲಿಂಗ್ ಮಾಡೋದು, ಜೊತೆಗೆ ಹಿಂದೆ ಪೊಲೀಸರು ಯಾವ ರೀತಿ ಮಫ್ತಿಯಲ್ಲಿ ಹೋಗ್ತಾ ಇದ್ದಾರೆ ಅಂತ ನೋಡ್ತಾ ಇದೀವಿ. ಇನ್ನೊಂದು ಕಡೆ ಈ ವೀಲಿಂಗ್ ಮಾಡ್ತಾ ಇದ್ದವರು ಕೈ ಕಟ್ಕೊಂಡು ಯಾವ ರೀತಿ ಪೊಲೀಸರ ಸುಪರ್ದಿಯಲ್ಲಿ ನಿಂತ್ಕೊಂಡಿದ್ದಾರೆ ಅದನ್ನು ಕೂಡ ನೋಡ್ತಾ ಇದೀವಿ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ನವೀನ್. ಸುಮಾರು ಎಷ್ಟು ಜನನಿಗೆ ಅರೆಸ್ಟ್ ಮಾಡಿದ್ದಾರೆ, ಅವ್ರು ಏನ್ ಆನ್ಸರ್ ಕೊಡ್ತಾ ಇದಾರಂತೆ, ಯಾಕೆ ವೀಲಿಂಗ್ ಮಾಡ್ತಾ ಇದ್ರು ಅಂತ ಕೇಳಿದಕ್ಕೆ? ಶರ್ಮಿತಾ, ಏನ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಒಂದು ನಂದಿಬೆಟ್ಟ ಇರಬಹುದು ಮತ್ತು ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳಿದಾವೆ ಮತ್ತು ಹೆದ್ದಾರಿಗಳು ಸಹ ಸಾಕಷ್ಟು ದೊಡ್ಡದಾಗಿರೋದ್ರಿಂದ ಸಹ ಈ ಪುಂಡರು ಏನಿದ್ದಾರೆ ಬೈಕ್ ವೀಲಿಂಗ್ ಮಾಡ್ಕೊಂಡು ಸಿಟಿಯಿಂದ ಹೊರಗಡೆ ಬರ್ತಾ ಇದ್ರು. ಹೊರಗಡೆ ಬಂದಂತ ಇವರು ತಡರಾತ್ರಿ ಒಂದು ಸಂಜೆ ಆದ್ಮೇಲೆ ಮತ್ತೆ ತಡರಾತ್ರಿ ಇಲ್ಲ ಬೆಳಗಿನ ಜಾವಗಳಲ್ಲಿ ಮಾತ್ರ ಇವರು ಕಾಣಿಸ್ಕೊಳ್ತಾ ಇದ್ರು. ಹಾಗಾಗಿ ಇವ್ರನ್ನ ಒಂದು ಎಡೆಮುರಿ ಕಟ್ಟಬೇಕು ಅಂತೇಳಿ ಸಾಕಷ್ಟು ಒಂದು ವರ್ಷಗಳಿಂದಾನೇ ಒಂದು ಸಾಕಷ್ಟು ಒಂದು ಧ್ವನಿಗಳು ಕೇಳಿ ಬರ್ತಾ ಇದ್ವು. ಅಲ್ಲಿ ಇವರು ಕೈಗೆ ಸಿಗ್ತಾ ಇರಲ್ಲ, ಮಿಂಚಿನ ವೇಗದಲ್ಲಿ ಇವರು ಪರಾರಿ ಆಗ್ತಾ ಇದ್ರು. ಯಾರಿಗೂ ಸಿಗದೇ ಇರೋ ಟೈಮಲ್ಲಿ ಬೆಳಗಿನ ಜಾವ ಮಧ್ಯರಾತ್ರಿ ಆಗಿರೋದ್ರಿಂದ ಯಾರಿಗೂ ಸಿಗ್ತಾ ಇರ್ಲಿಲ್ಲ. ಸಾಕಷ್ಟು ಅಪಘಾತಗಳು ಸಹ ಸಂಭವಿಸ್ತಾ ಇದ್ವು. ಇವರಿಂದ ಒಂದು ರಸ್ತೆಯಲ್ಲಿ ಹೋಗ್ತಾ ಇದ್ದ ಜನಗಳಿಗೆ ಸಾಕಷ್ಟು ಕಿರಿಕಿರಿಯನ್ನು ಉಂಟಾಗ್ತಾ ಇತ್ತು. ಮತ್ತೆ ಆ ಸೌಂಡ್ಗಳು ಆಲ್ಟರ್ ಮಾಡಿರೋದ್ರಿಂದ ಆ ಸೌಂಡ್ ಇಂದಾಗಿ ಸಾಕಷ್ಟು ಜನಕ್ಕೆ ತೊಂದರೆ ಸಹ ಆಗ್ತಾ ಇತ್ತು, ಸುತ್ತಮುತ್ತಲ ಜನಗಳಿಗೆ ಸಹ ತೊಂದರೆ ಆಗ್ತಾ ಇತ್ತು. ಇದಕ್ಕೆ ಏನಾದ್ರೂ ಒಂದು ಪರಿಹಾರವನ್ನು ಕಂಡುಹಿಡಿಯಬೇಕು, ಪರ್ಮನೆಂಟ್ ಆದಂತ ಒಂದು ಸೊಲ್ಯೂಷನ್ ಕಂಡುಹಿಡಬೇಕು ಅನ್ನೋ ಒಂದು ರೀತಿಯಲ್ಲಿ ಒಂದು ಪೊಲೀಸರು ಒಂದು ಜಾಲವನ್ನ ರಚನೆ ಮಾಡ್ತಾರೆ. ಸೊ ಒಂದು ರಚನೆ ಮಾಡಿ ಈ ನೆಲಮಂಗಲ, ದೊಡ್ಡಬಳ್ಳಾಪುರ, ದೇವನಹಳ್ಳಿ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಈ ವೀಲಿಂಗ್ ಹೆದ್ದಾರಿಗಳಲ್ಲಿ ಯಾರು ಹಾವಳಿಗಳನ್ನ ಕೊಡ್ತಾ ಇದ್ರು ಅವರನ್ನ ಒಂದು ಕೇಸ್ ಮಾಡಿ ಒಂದು ಖಡಕ್ ಆದಂತ ಒಂದು ಸಂದೇಶವನ್ನು ಸಹ ರವಾನೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪೊಲೀಸರೇ ಒಂದು ಕಾರ್ಯಾಚರಣೆಗೆ ಇಳಿತಾರೆ. ಮತ್ತೆ ಒಂದು ಮಫ್ತಿಯಲ್ಲಿ ಒಂದು ಅವರನ್ನ ಎಲ್ಲ ಫಾಲೋ ಮಾಡ್ತಾರೆ. ಎಲ್ಲೆಲ್ಲಿ ಯಾವ ರೀತಿಯಲ್ಲಿ ಅವರು ಈ ರೀತಿಯಾದಂತಹ ಒಂದು ವೀಲಿಂಗ್ ಗಳನ್ನ ಮತ್ತೆ ಈ ರೀತಿಯಾದಂತಹ ಒಂದು ಕೃತ್ಯಗಳನ್ನ ಎಸಗ್ತಾರೆ ಅನ್ನೋದ್ರ ಬಗ್ಗೆ ಒಂದು ಕಾರ್ಯಾಚರಣೆ ನಡೆಸೋದ್ರ ಮುಖಾಂತರ ಒಂದು ಫಸ್ಟ್ ಮಾಹಿತಿಗಳನ್ನ ಕಲೆ ಹಾಕ್ತಾರೆ. ಎಲ್ಲೆಲ್ಲಿ ಇವರು ಹೆಚ್ಚಾಗಿ ಓಡಾಡ್ತಾರೆ ಮತ್ತೆ ಯಾವ ಟೈಮಲ್ಲಿ ಓಡಾಡ್ತಾರೆ ಅನ್ನೋದನ್ನ ಒಂದು ಸಾಕಷ್ಟು ಒಂದು ಇನ್ವೆಸ್ಟಿಗೇಷನ್ ಮಾಡಿ ಒಂದು ಇದ್ ಮಾಡ್ಕೊಳ್ತಾರೆ. ಸೊ ಅದ್ರ ನಂತರ ಇವ್ರೇನ್ ಮಾಡ್ತಾರೆ, ಸೊ ಪೊಲೀಸರು ಅವ್ರ ಜೊತೆನೆ ಸೇರ್ಕೊಳ್ತಾರೆ. ಒಂದಷ್ಟು ಹುಡುಗರನ್ನ ಅವ್ರಿಗೆ ತಕ್ಕನಾದಂತ ಹುಡುಗರನ್ನ ಅವ್ರ ಜೊತೆ ಬಿಟ್ಟು ಮತ್ತೆ ಇವ್ರು ಎಲ್ಲೆಲ್ಲಿ ಓಡಾಡ್ತಾರೆ, ಯಾವ ಸಮಯದಲ್ಲಿ ಓಡಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಖಚಿತ ಒಂದು ಮಾಹಿತಿ ಪ್ರಕಾರ ಸೊ ನಿನ್ನೆ ತಡರಾತ್ರಿ ಇವರು ಒಂದು ದೊಡ್ಡಬಳ್ಳಾಪುರ ಹೊರವಲಯದಲ್ಲಿ ಇವರು ವೀಲಿಂಗ್ ಅನ್ನ ಮಾಡ್ತಾ ಇದ್ದಂತ ಸಮಯದಲ್ಲಿ ಒಂದು ಸಾಕಷ್ಟು ಒಂದು ಪೊಲೀಸರು ಒಂದು ಮೊದಲೇ ಪ್ಲೀಸ್ ಮಾಡ್ಕೊಂಡಿದ್ದಂತ ಪ್ರಕಾರ ಇವರ ಮೇಲೆ PSI ವೆಂಕಟೇಶ್ ಅವರ ನೇತೃತ್ವದಲ್ಲಿ ಒಂದಷ್ಟು ಪೊಲೀಸರ ತಂಡ ಇವ್ರ ಮೇಲೆ ಇರುತ್ತೆ. ಸೊ ಆಗ ಇವರು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಆಗ ಇವರನ್ನ ಎಲ್ಲೂ ತಪ್ಪಿಸ್ಕೊಳ್ಳಕ್ ಆಗದೆ ಮೊದಲೇ ಪೊಲೀಸರು ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರಿಂದ ಇವರು ಎಲ್ಲೂ ತಪ್ಪಿಸ್ಕೊಳ್ಳಕ್ ಆಗದೆ ಇರೋ ರೀತಿ ಒಂದು 10 ಬೈಕ್ಗಳನ್ನ ಮತ್ತು ಒಂದು 14 ಜನಗಳನ್ನ ಇವರು ವಶಕ್ಕೆ ಪಡೆದಿರ್ತಾರೆ. ಶಮಿತಾ, ಓಕೆ, ಥ್ಯಾಂಕ್ ಯು ನವೀನ್ ಕುಮಾರ್ ತಮ್ಮ ಇನ್ಫಾರ್ಮೇಶನ್ಗೆ. ವೇಲಿಂಗ್ ಪುಂಡರ ಹೆಡೆಮುರಿಯನ್ನ ಕಟ್ಟಿದೆ ಖಾಕಿ. ಇಲ್ಲಿ ಒಬ್ಬರ ಹೆಸರನ್ನ ನಾವು ಮೆನ್ಷನ್ ಮಾಡಲೇಬೇಕಾಗುತ್ತೆ, ಅದು ರವಿ ಡಿ ಚನ್ನಣ್ಣನವರ್.
ಇತ್ತೀಚಿನ ವರ್ಷಗಳಲ್ಲಿ ನಾವು ಗಮನಿಸ್ತಾನೆ ಬಂದಿದ್ದೀವಿ ಯಾವ ರೀತಿ ಜನಪರ ಕಾಳಜಿಯನ್ನ ಮೆರಿತಾ ಇದ್ದಾರೆ ರವಿ ಡಿ ಚನ್ನಣ್ಣನವರಂತ. ಅವರ ನೇತೃತ್ವದಲ್ಲೇ ಈ ರೀತಿಯಾಗಿ ವೀಲಿಂಗ್ ಪುಂಡರ ಹೆಡೆಮುರಿಯನ್ನ ಕಟ್ಟೋದಕ್ಕೆ ಸಾಧ್ಯವಾಗಿರೋದು. ಅದು ಕೂಡ ಸಿನಿಮೀಯ ರೀತಿಯಲ್ಲಿ ಪೊಲೀಸರು ಚೇಸಿಂಗ್ ಅನ್ನ ಮಾಡಿದ್ದಾರೆ. ಯಾಕಂದ್ರೆ ವೀಲಿಂಗ್ ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಅಕಸ್ಮಾತ್ ಅವ್ರ ಪೊಲೀಸರು ಮಫ್ತಿಯಲ್ಲಿ ಯಾರು ಹೋಗಿದ್ದಾರೆ ಅವ್ರ ಪೊಲೀಸರು ಅಂತ ಗೊತ್ತಾಗ್ಬಿಟ್ರೆ ಅವ್ರು ವೀಲಿಂಗ್ ಅನ್ನ ಮಾಡೋದಿಲ್ಲ. ಹಂಗಾಗಿ ಇಲ್ಲಿ ಪೊಲೀಸರು ಕೂಡ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ, ರೆಡ್ ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇರೋದು ವೀಲಿಂಗ್ ಯಾರು ಮಾಡ್ತಿದ್ದಾರೆ ಆ ಪುಂಡ್ರು. ಅವ್ರ ಹಿಂದೆ ಚೇಸ್ ಮಾಡ್ಕೊಂಡು ಹೋಗ್ತಾ ಇದಾರಲ್ಲ ಅವರು ಮಫ್ತಿಯಲ್ಲಿ ಇರುವಂತ ಪೊಲೀಸರು. ಅವರು ಯಾವುದೇ ಡೌಟ್ ಬರಬಾರ್ದು ಅಂತ ಹೆಲ್ಮೆಟ್ ಅನ್ನ ಕೂಡ ಅಲ್ಲಿ ಹಾಕಿಲ್ಲ. ಅವ್ರ ಪಾಡಿಗೆ ಅಂದ್ರೆ ಸಹಜವಾಗಿ ಸಾರ್ವಜನಿಕರು ಯಾವ ರೀತಿಯಾಗಿ ಅಲ್ಲಿ ವಾಹನ ಚಾಲನೆಯನ್ನ ಮಾಡ್ತಾರೆ ಅದೇ ರೀತಿ ಬೈಕ್ ಅನ್ನ ರೈಡ್ ಮಾಡಿಕೊಂಡು ಪೊಲೀಸರು ಅವ್ರ ಹಿಂದೆ ಹೋಗಿ ಈ ರೀತಿ ವೀಲಿಂಗ್ ಹುಚ್ಚಾಟವನ್ನ ಯಾರು ಮೆರಿತಾ ಇದ್ರು ಆ ಪುಂಡ್ರನ್ನ ಅರೆಸ್ಟ್ ಮಾಡಿದ್ದಾರೆ. 16 ವಿಡಿಯೋಗಳು ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಈ ರೀತಿ ಹೈವೇ ಸೈಡ್ ಅಲ್ಲಿ ಹೋಗ್ಬಿಟ್ಟು ಹೈವೇನಲ್ಲಿ ಈ ರೀತಿ ಪುಂಡ್ರು ಹುಚ್ಚಾಟವನ್ನ ಮಾಡ್ತಾ ಇದ್ರು. ಪದೇ ಪದೇ ಸಾರ್ವಜನಿಕರಿಗೆ ಕಿರಿಕಿರಿ ಆಗ್ತಿತ್ತು ಈ ರೀತಿ ವೀಲಿಂಗ್ ಮಾಡ್ತಿರೋದ್ರಿಂದ. ಹಾಗಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸಾಕಷ್ಟು ಕಂಪ್ಲೇಂಟ್ಗಳು ಕೂಡ ರಿಜಿಸ್ಟರ್ ಆಗಿತ್ತು. ಇದನ್ನ ಗಂಭೀರವಾಗಿ ಪರಿಗಣಿಸಿದಂತ ರವಿ ಡಿ ಚನ್ನಣ್ಣನವರ ನೇತೃತ್ವದ ತಂಡ ಈ ರೀತಿ ಸಿನಿಮೀಯ ರೀತಿಯಲ್ಲಿ ಚೇಸಿಂಗ್ ಮಾಡಿ 12 ಹುಡುಗರನ್ನ ಇದೀಗ ಅರೆಸ್ಟ್ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಹಾಗಾದ್ರೆ ಈಗ ಯಾರು ಹೆಚ್ಚು ಶಕ್ತಿಶಾಲಿ ಈ ಪ್ರಶ್ನೆ ಉದ್ಭವವಾಗಿದೆ. ಕಾಂಗ್ರೆಸ್ನಲ್ಲಿ ಈಗ 2 ಪವರ್ ಸೆಂಟರ್ ಕ್ರಿಯೇಟ್ ಆಗಿದೆ. ಡಿಕೆ ಜೈಲಿಂದ ಬಂದ ಮೇಲೆ ಈ ಚರ್ಚೆ ಹೊಸದಾಗಿ ಶುರುವಾಗಿದೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಬೆಂಗಳೂರಿಗೆ ಕಾಲು ಇಡ್ತಾ ಇದ್ದಂತೆ ಯಾವ ರೀತಿಯಾಗಿ ಅದ್ಧೂರಿ ಸ್ವಾಗತ ಅವರಿಗೆ ಕೋರಲಾಯಿತು ಆ ಕ್ಷಣದಿಂದ ಈ ಹೊಸ ಚರ್ಚೆ ಶುರುವಾಗಿರೋದು. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾರು ಪವರ್ಫುಲ್, ಶಕ್ತಿಶಾಲಿ ಯಾರು? ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ 2 ಗುಂಪುಗಳಾಗಿದೆ, 2 ಬಣ ಕ್ರಿಯೇಟ್ ಆಗಿದೆ. ಒಂದು ಸಿದ್ದು ಗುಂಪು, ಮತ್ತೊಂದು ಡಿಕೆ ಶಿವಕುಮಾರ್ ಗುಂಪು. ಫ್ಯೂಚರ್ ಸಿಎಂ ಪಟ್ಟಕ್ಕಾಗಿ ಇಬ್ಬರಿಂದಲೂ ಕೂಡ ಭಾರಿ ಪೈಪೋಟಿ ನಡೀತಾ ಇದೆ. ಯಾವ ರೀತಿಯಲ್ಲಿ ಅಂದ್ರೆ ಈಗ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರು ತನ್ನ ಕೈ ಹಿಡಿಯೋದು ಡೌಟ್ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅನ್ಸೋಕೆ ಶುರುವಾಗಿದೆ. ಇದೇ ಕಾರಣಕ್ಕೆ ಉತ್ತರ ಕರ್ನಾಟಕದತ್ತ ಮುಖ ಮಾಡಿದ್ದಾರೆ. ಪದೇ ಪದೇ ಉತ್ತರ ಕರ್ನಾಟಕ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಮಾಧ್ಯಮದಲ್ಲಿ ಆ ಬಗ್ಗೆ ವರದಿ ಆಗ್ತಾನೆ ಇದೆ. ಬಹುಶಃ ಇದೇ ಸೀಕ್ರೆಟ್ ಇರಬಹುದು ಅಂತ ಕೂಡ ವಿಶ್ಲೇಷಣೆ ಆಗ್ತಾ ಇದೆ. ಇವತ್ತು ಕೂಡ ಜಮಖಂಡಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಕರಿಸಿದ್ದೇಶ್ವರ ಜಾತ್ರೆಯಲ್ಲಿ ಸಿದ್ದರಾಮಯ್ಯ ಪಾಲ್ಗೊಳ್ತಾರೆ. ಇನ್ನು ಜೆಡಿಎಸ್ ಬಾವುಟ ಹಿಡಿದಿದ್ದಕ್ಕೂ ಕೂಡ ಸಿದ್ದು ಪದೇ ಪದೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಡಿಕೆ ಶಿವಕುಮಾರ್ ವಿರುದ್ಧವಾಗಿ. ಹೇಗಾದ್ರೂ ಸರಿ ಒಂದ್ಸರಿ ಸಿಎಂ ಆಗಲೇಬೇಕು ಅಂತ ಡಿಕೆ ಶಿವಕುಮಾರ್ ಶಪಥವನ್ನ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಮೆಜಾರಿಟಿ ಬರೆದಿದ್ರೆ ಜೆಡಿಎಸ್ ಸಖ್ಯಕ್ಕೂ ಕೂಡ ಪ್ಲಾನ್ ಮಾಡಿಕೊಂಡು ಒಟ್ಟಲ್ಲಿ ಸಿಎಂ ಆಗಬೇಕು ಅನ್ನೋ ಉದ್ದೇಶದಿಂದಾನೇ ಟೀಮ್ ಅನ್ನ ಕಟ್ತಾ ಇದ್ದಾರಂತೆ ಡಿಕೆ ಶಿವಕುಮಾರ್ ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕೆ ಕೆಲ ಕೈ ಶಾಸಕರಿಂದ ಡಿಕೆಶಿ ಪರ ಒಲವು ವ್ಯಕ್ತವಾಗ್ತಾ ಇದೆ. ಡಿಕೆಶಿ ನಂಬಿದ್ರೆ ಒಬಿಸಿ ಮತ ಸಿಗಲ್ಲ ಅಂತ ಸಿದ್ದು ಟೀಮ್ ಸಪರೇಟ್ ಆಗಿ ಒಂದು ಬಣವನ್ನ ಕಟ್ಕೊಂಡಿದೆ. ಅವ್ರ ಪಾಡಿಗವರು ಮತ್ತೊಮ್ಮೆ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಆ ಬಣವನ್ನ ತೊಡ್ಕೊಂಡಿದೆ. ಸೊ ಡಿಕೆಶಿಗೆ ಹೈಕಮಾಂಡ್ ಬಲ ಇದೆ. ಅದಕ್ಕೆ ಡಿಕೆಶಿಗೆ ಹಲವರು ಜೈಕಾರವನ್ನ ಹಾಕ್ತಾ ಇದ್ದಾರೆ. ಡಿಕೆಶಿ ನಂಬಿದ್ರೆ ಒಬಿಸಿ ಮತ ಸಿಗಲ್ಲ ಅಂತ ಸಿದ್ದರಾಮಯ್ಯ ಟೀಮ್ ನಿರ್ಧಾರಕ್ಕೆ ಬಂದಿದೆ. ಸೊ ಮೊನ್ನೆ ಒಂದು ವಿಡಿಯೋ ರಿಲೀಸ್ ಆಗಿತ್ತು. ಅದು ಸಿದ್ದರಾಮಯ್ಯ ಅವರು ತಮ್ಮ ಖಾಸಗಿ ಮೀಟಿಂಗ್ ನಲ್ಲಿ ಮಾತಾಡಿರೋದು. ಅದು ಜೆಡಿಎಸ್ ಬಾವುಟವನ್ನ ಡಿಕೆ ಶಿವಕುಮಾರ್ ಯಾಕೆ ಹಿಡಿದ್ರು, ಯಾಕೆ ಅಲ್ಲಿ ಪ್ರಚಾರ ಬಂತು ಅಂತ ಆ ವಿಚಾರನೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಬರುವಾಗ ಜೆಡಿಎಸ್ ಕಾಂಗ್ರೆಸ್ ಬಾವುಟ ಹಿಡ್ಕೊಂಡು ಬಂದ್ರೆ ಏನಂತ ಹೇಳೋದು? ನಾನು ನಿನ್ನೆ ತಾನೇ ಗದಗಿನಲ್ಲಿ ಹೇಳಿದ್ದೀನಿ, ಅವ್ರ ಸವಾಸ ಇಲ್ಲ ಇನ್ನು ಅಂತ ಹೇಳಿದ್ದೀನಿ. ಅದ್ರಲ್ಲಿ ಬರುವಾಗ ಜೆಡಿಎಸ್ ಕಾಂಗ್ರೆಸ್ ಬಾವುಟ ಹಿಡ್ಕೊಂಡು ಬಂದ್ರೆ ಏನಂತ ಹೇಳೋದು? ನಾನು ನಿನ್ನೆ ತಾನೇ ಗದಗಿನಲ್ಲಿ ಹೇಳಿದ್ದೀನಿ, ಅವ್ರ ಸವಾಸ ಇಲ್ಲ ಇನ್ನು ಅಂತ ಹೇಳಿದ್ದೀನಿ. ನಾನು ಬರ್ಬೇಕಾದ್ರೆ ಎಲ್ಲ ಸಮಾಜದ ಜನ, ಎಲ್ಲ ವರ್ಗದ ಜನ, ಎಲ್ಲ ಸಂಘಟನೆ ಜನ, ಎಲ್ಲ ಪಕ್ಷದ ಜನ ಈ ಕುಮಾರಸ್ವಾಮಿ ಅವರು ಏರ್ಪೋರ್ಟ್ಗೆ ಬಂದಿದ್ರು, ಕೆಲವರು ರಸ್ತೆಯಲ್ಲಿ ನಿಂತಿದ್ರು, ಕೆಲವರು ಈಗ ನಾನು ಇಲ್ಲಿಗೆ ಬಂದಿದ್ದೀನಿ. ನಮ್ಮ ಶ್ರೀನಿವಾಸ್ ಅವರು, ಸತ್ಯನಾರಾಯಣ ಅವರು ಬರ್ಬೇಕಾದ್ರೆ ದಳದ ಕಾರ್ಯಕರ್ತರು ಬಾವುಟ ಹಿಡ್ಕೊಂಡು ನಿಂತ್ಕೊಂಡು ಜೈಕರ್ ನಾನೇನು ಇದನ್ನ
ಅವ್ರಿಗೆ ಮಾಡಿ ಅಂತ ಹೇಳಿದ್ನ? ಅವರವ್ರ ಅಭಿಮಾನ ಪ್ರೀತಿ ಇರ್ತದೆ. ಆ ಪ್ರೀತಿನ ನೀನು ಪ್ರೀತಿ ಮಾಡಬೇಡ ಅಂತ ಹೇಳೋಕ್ಕಾಗ್ತದ? ಸೊ ನನಗೆ ಯಾರು ಏನು ಹೇಳಿದ್ರು, ಸಿದ್ದರಾಮಯ್ಯನವ್ರು ಹಂಗೆಲ್ಲ ಮಾತಾಡಲ್ಲ. ನಂಗೆ ಸಿದ್ದರಾಮಯ್ಯನವ್ರ ಬಗ್ಗೆ ನಂಬಿಕೆ ಇದೆ, ಭಾಳ ಜವಾಬ್ದಾರಿ ಇದ್ದಾರೆ ಅವರು. ಏನು ನನಗೆ ಗೊತ್ತಿಲ್ಲ, ನನಗೆ ಏನು ವಿಚಾರ ಏನಿದೆ ನನಗೆ ಗೊತ್ತಿಲ್ಲ. ನನಗೆ ಅರ್ಥ ಆಯ್ತಾ? ನಾನು ಪಾಪ ನೋಡಿ, ಇಂಟರ್ನಲ್ ಏನೋ ಮಾತಾಡಿ ಕೆಲವು ಅಡ್ವೈಸ್ಗಳು ಕೊಡ್ತಾರೆ ಹಿರಿಯರು ಕೆಲವು ಅಡ್ವೈಸ್ಗಳು ಕೊಡ್ತಾರೆ. ನಾನು ಬರ್ಬೇಕಾದ್ರೆ 108 ಜನ ಕನ್ನಡ ಬಾವುಟ ಕೊಡ್ತಾನೆ. ಇನ್ನು ಎಲ್ಲ ಪಾರ್ಟಿಯವರು ನಿಂತ್ಕೊಂಡಿರೋ ಎಲ್ಲ ಈಗ ನೋಡಿ 4 MLAಗಳು ಜನತಾದಳ MLAಗಳು ಬಂದಿರೋ. ನೀನು ಬರಬೇಡ ಅಂತ ಹೇಳಕ್ಕಾಗ್ತದ? ಇದು ಮಾಡೋಕ್ಕಾಗ್ತದ? ವಾಟ್ ಈಸ್ ದೇರ್? ಐ ಆಮ್ ಎ ಬಾರ್ನ್ ಕಾಂಗ್ರೆಸ್ ಮನ್. ಅಲ್ಲಿ ಬಿಟ್ಟು ಸೀದಾ ಕಾಂಗ್ರೆಸ್ ಆಫೀಸ್ ನನ್ನ ದೇವಸ್ಥಾನ ಅಂತ ನಾನು ಬಂದಿದ್ದೀನಿ. ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಅವ್ರು ಹಂಗೆಲ್ಲ ಹೇಳಿರ್ಲಿಲ್ಲ. ಯಾರೋ ಸಮ್ ಮಿಸ್ಚೀಫ್ ಮಾಡಿರ್ಬೋದು. ಸಿದ್ದರಾಮಯ್ಯ ಹ್ಯಾಸ್ ಲಾಟ್ ಆಫ್ ಲವ್ ಟುವರ್ಡ್ಸ್ ಮೀ. ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ 2 ಪವರ್ ಸೆಂಟರ್ ಕ್ರಿಯೇಟ್ ಆಗಿದೆ. ಒಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಬಣ ಆದ್ರೆ ಇನ್ನೊಂದು ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅವರ ಬಣ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್. ಮೊನ್ನೆ ತಾನೇ ಡಿಕೆ ಶಿವಕುಮಾರ್ ಮಾತಾಡಿದನ್ನ ನಾವು ಕೂಡ ಗಮನಿಸಿದ್ವಿ. ನನಗೆ ಯಾವುದೇ ದೊಡ್ಡ ಹುದ್ದೆ ಬೇಡ ಅಂತ ಹೇಳಿದ್ರು ಕೂಡ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಈಗ ಸಿದ್ದರಾಮಯ್ಯ ಅವರು ಮತ್ತೆ ಸಿಎಂ ಆಗೋದಕ್ಕೆ, ಡಿಕೆ ಶಿವಕುಮಾರ್ ಒಂದು ಸಲ ಸಿಎಂ ಆಗೋದಕ್ಕೆ ಯಾವ ರೀತಿ ತಮ್ಮದೇ ಸ್ಟ್ರಾಟಜಿಗಳನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಶರ್ಮಿತಾ ಶೆಟ್ಟಿ ಮೊನ್ನೆ ಡಿಕೆ ಶಿವಕುಮಾರ್ ಅವರ ಜೈಲಿನಿಂದ ಬಿಡುಗಡೆ ನಂತರದ ರ್ಯಾಲಿಯಲ್ಲಿ ಅವರು ಜೆಡಿಎಸ್ ಧ್ವಜವನ್ನು ಹಿಡಿದಿರುವಂತದ್ದು ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಅದು ಮಾಜಿ ಮುಖ್ಯಮಂತ್ರಿ ಮತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಕಣ್ಣನ್ನ ಕೆಂಪಾಗಿಸಿದೆ. ಅದೇ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಅವರು ಜೆಡಿಎಸ್ ಧ್ವಜ ಹಿಡಿಯುವಂತ ಔಚಿತ್ಯವಾದ್ರೆ ಏನು ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಮತ್ತು ಅದನ್ನ ನಾನು ಮಾತನಾಡಿದ್ದು ಸರಿ ಅಂತೇಳಿ ಸಮರ್ಥನೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಎಲ್ಲ ಒಂದ್ ಕಡೆ ಮಧ್ಯಂತರ ಚುನಾವಣೆ ನಡೆದರೆ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಹೆಚ್ಚು ಸ್ಥಾನವನ್ನು ಗಳಿಸುತ್ತೆ. ಜೊತೆಗೆ ಕಾಂಗ್ರೆಸ್ಗೆ ಕೂಡ ಎಲ್ಲ ಬಹುಮತ ಬಂದಿದ್ರೆ ಜೆಡಿಎಸ್ ನ ಸಹಾಯದಿಂದ ನಾನು ಮತ್ತೆ ಮುಖ್ಯಮಂತ್ರಿ ಆಗಬಹುದೆಂಬ ವಿಶ್ವಾಸದಿಂದ ಡಿಕೆ ಶಿವಕುಮಾರ್ ಅವರು ದಳಪತಿಗಳ ಸ್ನೇಹವನ್ನು ಮುಂದುವರಿಸಿದ್ದಾರೆ. ಅಲ್ಲದೆ ಅವರು ಕಾಂಗ್ರೆಸ್ ನಲ್ಲಿ ಇದ್ದು ಕೂಡ ಹುಟ್ಟ ಕಾಂಗ್ರೆಸ್ ಅಂತ ಹೇಳಿದ್ರು ಕೂಡ ಜೆಡಿಎಸ್ ನ ಸಖ್ಯದೊಂದಿಗೆ ಆ ಮುಖಾಂತರ ಜೆಡಿಎಸ್ ಜೊತೆ ಸೇರಿಕೊಂಡು ಮತ್ತೊಮ್ಮೆ ಜೀವನದಲ್ಲಿ ಒಮ್ಮೆಯಾದರೂ ಮುಖ್ಯಮಂತ್ರಿ ಆಗಬೇಕಂತ ಕನಸು ಕಾಣ್ತಿದ್ದಾರೆ. ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಹಾಗೂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ಮತ್ತೆ 2ನೇ ಬಾರಿ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಉತ್ತರ ಕರ್ನಾಟಕವನ್ನ ಟಾರ್ಗೆಟ್ ಮಾಡಿದ್ರೆ. ಆ ಮುಖಾಂತರ ಸತತವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ನೆರೆ ಮತ್ತಿತರ ವಿಚಾರಗಳಲ್ಲಿ ಕಂಟಿನ್ಯೂಸ್ ಆಗಿ ಟೂರ್ ಅನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಮತಗಳು, ವೀರಶೈವ ಲಿಂಗಾಯತ ಧರ್ಮ ವಿಚಾರಕ್ಕೆ ಏನು ಮತಗಳು ಚಿತ್ರಿ ಹೋಗಿದ್ದು. ಹಾಗಾಗಿ ಆದ್ರೂ ಕೂಡ ಅವರಲ್ಲಿ ವಿಶ್ವಾಸ ಮೂಡಿಸುವ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಟೂರ್ ಅನ್ನ ಮಾಡ್ತಿದ್ದಾರೆ. ಆ ಮುಖಾಂತರ ಒಂದು ವೇಳೆ ಮಧ್ಯಂತರ ಚುನಾವಣೆ ನಡೆದ್ರೆ ಒಂದ್ ಕಡೆ ಸಿದ್ದರಾಮಯ್ಯ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ನಡುವೆ ಇದೀಗ ಫೈಟ್ ಆರಂಭವಾಗಿದೆ. 2 ಟೀಮ್ಗಳು ರಚನೆ ಆಗಿರುವಂತದ್ದು. ಈಗಾಗಲೇ ಸಿದ್ದರಾಮಯ್ಯ ಗುಂಪು ಅಂದ್ರೆ ಒಬಿಸಿ ಮತದಾರರು ಹೆಚ್ಚು ಇದ್ದಾರೆ ಮತ್ತು ಒಬಿಸಿ ಮತಗಳಿಂದ ಗೆಲ್ಲುವಂತ ಯಾರೆಲ್ಲ MLAಗಳಿದ್ರೆ ಅವರು ಸಿದ್ದರಾಮಯ್ಯ ಪರವಾಗಿದ್ರೆ, ಮತ್ತೊಂದು ಕಡೆ ಒಕ್ಕಲಿಗ ಮತಗಳಿಂದ ಗೆಲ್ಲುವ ಚಾನ್ಸ್ ಇರ್ತಕ್ಕಂಥವ್ರು ಡಿಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಳ್ಳಲು ಆರಂಭಿಸಿದ್ದಾರೆ. ಒಟ್ಟಲ್ಲಿ ಸದ್ಯಕ್ಕೆ ಇದೀಗ ಕಾಂಗ್ರೆಸ್ನಲ್ಲಿ ಆಂತರಿಕ ಕದನ ಹೆಚ್ಚಾಗಿರುವಂತದ್ದು. ಇಷ್ಟು ದಿನ ಸೀನಿಯರ್ಸ್ ವರ್ಸಸ್ ಸಿದ್ದರಾಮಯ್ಯ ಅಂತಿತ್ತು, ಇದೀಗ ಡಿಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅಂತ ಹೇಳಿ 2 ಬಣ ರಚನೆಯಾಗಿದೆ ಅಂತಲೇ ಹೇಳ್ಬೋದು. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ. ಇಡಿ ಬಂಧನಕ್ಕೆ ಒಳಗಾಗಿ ನ್ಯಾಯಾಂಗ ಬಂಧನ ಅನುಭವಿಸಿ ತಿಹಾರ್ ಜೈಲಿಂದ ವಾಪಸ್ ಬಂದ ಬಳಿಕ ಡಿಕೆಶಿ ಟೆಂಪಲ್ ರನ್ ಅನ್ನು ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ಬೆಂಗಳೂರಿನ ಆದಿಚುಂಚನಗಿರಿ ಶಾಖಾ ಮಠಕ್ಕೆ ಭೇಟಿ ನೀಡಿದ ಡಿಕೆ ಶಿವಕುಮಾರ್ ದಂಪತಿ ಆದಿಚುಂಚನಗಿರಿ ಪೀಠಾಧಿಪತಿ ನಿರ್ಮಲಾನಂದನಾಥ ಸ್ವಾಮೀಜಿ ಆಶೀರ್ವಾದವನ್ನ ಪಡೆಕೊಂಡ್ರು. ಬಳಿಕ ಮಾತನಾಡಿದ ಮಾಜಿ ಸಚಿವ ಡಿಕೆ ಶಿವಕುಮಾರ್, ನೊಳವಿನಕೆರೆ ಮಠಕ್ಕೆ ಹೋಗಿದ್ದೆ, ಸಿದ್ಧಗಂಗಾ ಮಠಕ್ಕೆ ಹೋಗಿದ್ದೆ, ನಮ್ಮ ಕನಕಪುರದ ಕಬಾಳಮ್ಮ ದೇವಾಲಯಕ್ಕೂ ಹೋಗಿದೆ. ಹೀಗಾಗಿ ಇದೇ ರೀತಿಯಾಗಿ ಎಲ್ಲಾ ಮಠಗಳಿಗೂ ಹೋಗಿ ಬಂದಿದ್ದೀನಿ. ನಾನು ಇಲ್ಲದೇ ಇದ್ದಾಗ ಬಂದು ನಮ್ಮ ಧರ್ಮಪತ್ನಿಗೆ ನಿರ್ಮಲಾನಂದನಾಥ ಸ್ವಾಮೀಜಿ ಧೈರ್ಯವನ್ನು ತುಂಬಿದ್ರು. ನಮ್ಮ ಸಮುದಾಯದ ಮಠ ಸ್ವಾಮೀಜಿ ಅಂತ ಭೇಟಿ ಮಾಡಿ ಮಾತನಾಡಿದ್ದೀನಿ. ಏನೆಲ್ಲ ಚರ್ಚೆ ಆಯಿತು ಅಂತ ಹೇಳೋದಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಇನ್ನು ಯಾರು ಎಲೆಕ್ಷನ್ ನಿಲ್ಲಿಸೋದಕ್ಕೆ ಆಗಲ್ಲ, ಎಲೆಕ್ಷನ್ ಅನೌನ್ಸ್ ಆಗಿದೆ ಅಂತ ಹೇಳಿದ ಡಿಕೆಶಿ MTB ನಾಗರಾಜ್ ಬಗ್ಗೆ ರಿಯಾಕ್ಟ್ ಮಾಡೋದಕ್ಕೆ ನಿರಾಕರಿಸಿದ್ರು. ನೆರೆ ಸಂತ್ರಸ್ತರನ್ನ ಸರ್ಕಾರ ರಕ್ಷಣೆ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರ ಜೊತೆ ಮಾತನಾಡಿ ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನ ಕೊಡ್ತೀನಿ. ಯಡಿಯೂರಪ್ಪ ಸಿಎಂ ಆದ್ಮೇಲೆ ಮಳೆ ಹೆಚ್ಚಾಗಿದೆ ಎಂಬ ವಿಚಾರಕ್ಕೆ ಪುಣ್ಯವಂತರು ಬಹಳ ಒಳ್ಳೆ ಮಾರ್ಗದಲ್ಲಿ ಸಿಎಂ ಆಗಿದ್ದಾರೆ ಅಲ್ವಾ, ಹಾಗಾಗಿ ಮಳೆ ಬೆಳೆ ಚೆನ್ನಾಗಾಗಲೇಬೇಕು ಅಂತ ವ್ಯಂಗ್ಯವನ್ನ ಆಡಿದ್ದಾರೆ. ದೇಗಲ ಮಠಕ್ಕೆ ಹೋಗಿದ್ದೆ, ಮರಳೆಗವಿ ಮಠಕ್ಕೆ ಹೋಗಿದ್ದೆ, ನಮ್ಮ ನುಣಕೆರೆ ಮಠಕ್ಕೆ ಹೋಗಿದ್ದೆ. ಮಧ್ಯರಾತ್ರಿಯಲ್ಲಿ ಶಿವಕುಮಾರ ಸ್ವಾಮಿಗಳ ಸಮಾಧಿ ಹೋಗಿ ಅಲ್ಲಿ ಶ್ರೀಗಳನ್ನ ಭೇಟಿ ಮಾಡಿದ್ದೆ, ಸಿದ್ಧಗಂಗಾ ಶ್ರೀಗಳನ್ನ ಭೇಟಿ ಮಾಡಿದ್ದೆ. ನಮ್ಮ ಶಿವಗಿರಿ ಕ್ಷೇತ್ರ ಅಲ್ಲಿಗೆ ಹೋಗಿದ್ದೆ.
ನಮ್ಮ ಕ್ಷೇತ್ರಕ್ಕೆ ಹೋಗಿದ್ದೆ, ಕಬ್ಬಾಳಮ್ಮನ ಹತ್ರಕ್ಕೆ ಹೋಗಿದ್ದೆ, ಕೆಂಕೇರಮ್ಮನ ಹತ್ರಕ್ಕೆ ಹೋಗಿದ್ದೆ. ಸೊ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಭೇಟಿ ಮಾಡಿದ್ದೀನಿ. ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು, ಸುತ್ತೂರು ಮಠಕ್ಕೆ ಹೋಗ್ಬೇಕು. ಯಾರು ಎಲೆಕ್ಷನ್ ನಿಲ್ಸೋಕ್ಕಾಗ್ತದೆ ರೀ? ಡೇಟ್ ಬೇರೆ ಫಿಕ್ಸ್ ಆಗಿರಬೇಕು. ಫಿಕ್ಸ್ ಆಗಿದೆಯಲ್ಲ? ಡಿಸೆಂಬರ್ 11ರಿಂದ ಅಧಿಸೂಚನೆ ಆಗುತ್ತೆ. ಡಿಸೆಂಬರ್ 11ರಿಂದ ಅಧಿಸೂಚನೆ ಆಗುತ್ತೆ. ಅಲ್ಲಿ ನೋಡೋಣ, ಕಾಲ ಉತ್ತರ ಕೊಡ್ತದೆ. ಒಳ್ಳೆ ಮಳೆ ಎಲ್ಲ ಚೆನ್ನಾಗಿ ಕೆಲವು ಆಗಿದೆ. ನೆರೆ ಸಂತ್ರಸ್ತರಿಗೆ ಈ ಸರ್ಕಾರ ಸ್ವಲ್ಪ ರಕ್ಷಣೆ ಮಾಡಿದ್ರೆ ಒಳ್ಳೆಯದು. ಯಾಕೋ ಮಾಡ್ತಾ ಇಲ್ಲ, ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಜನ ಒಪ್ತಾ ಇಲ್ಲ. ನೋಡೋಣ, ನಾಳೆ ನಮ್ಮ ಪಾರ್ಟಿ ಅಧ್ಯಕ್ಷರ ಹತ್ರ ಮಾತಾಡ್ಬಿಟ್ಟು ತಿಳಿಸ್ತೀವಿ. ಯಡಿಯೂರಪ್ಪ ಸಿಎಂ ಆದ್ಮೇಲೆ ಜಾಸ್ತಿ ಮಳೆ ಪುಣ್ಯವಂತರಲ್ವಾ? ಪುಣ್ಯ ಭಾಳ ಒಳ್ಳೆ ಮಾರ್ಗದಲ್ಲಿ ಶುಭ ಗಳಿಗೆಯಲ್ಲಿ. ಇದು ಸದ್ಯದ ನ್ಯೂಸ್ ಅಪ್ಡೇಟ್. ಇದೀಗ 59 ಶಪಥ ನೋಡೋಣ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.